ಅಲ್ಲಿ ನೋಡ್ತಾ ಇದ್ದೀವಿ. ಇಲ್ಲೇ ಧರ್ಮಸ್ಥಳಕ್ಕೆ ಹೋಗಿ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಮತ್ತೆಲ್ಲಿ ಹೋಗ್ತೀವಿ ಅನ್ನೋಂಥ ಕಾರಣಕ್ಕಾಗಿ ನದಿಯಲ್ಲಿ ಬೀಳೋದಾಗಲಿ ಅಥವಾ ತಮ್ಮ ಜೀವನ ಕಳೆದುಕೊಳ್ಳೋದಾಗಲಿ ಊರಲ್ಲಿ ಹಾಕಿಕೊಳ್ಳೋದಾಗಲಿ ಏನೇನೋ ಮಾಡ್ತಿರ್ತಾರೆ ಮನುಷ್ಯ. ಬೇಡ ಆ ಒಂದು ಏನಪ್ಪ ಅಂದರೆ ವಸತಿ ಗೃಹಗಳಲ್ಲಿ ಸಹ ಜೀವ ಬಿಡುವಂಥ ಇರಬೇಕು, ಇಲ್ಲ ಅಂತ ಅನ್ಲಿಕ್ಕಾಗೋದಿಲ್ಲ. ಆದರೆ ಈ ಧರ್ಮಸ್ಥಳದಲ್ಲಿ ಇವೆಲ್ಲ ಯಾಕೆ ಆಗ್ತಾಯಿದ್ದಾವೆ, ಹೆಣ್ಣುಗಳು ಯಾಕೆ ಆ ಪ್ರಮಾಣದಲ್ಲಿ ಇಲ್ಲ ಅನ್ನೋ ಸಹಿತ ಇವತ್ತು ಚಿಂತನೆ ನಡೆಸಿದ್ದಾರೆ ನಮ್ಮ ಈ SIT ಅವರು, ಜೊತೆಗೆ ನಮ್ಮ ಸರ್ಕಾರ ಆದರೂ ಸಹಿತ ಈ ವಿಷಯಕ್ಕೆ ಸಂಬಂಧಿಸಿದವರು. ಬೇರೆ ಬೇರೆ ಕಡೆಗಳಲ್ಲೇ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಅದರ ಜೊತೆಗೆ ಇನ್ನುಳಿದ ಸುತ್ತಮುತ್ತಿದ್ದಂಥ ದೇವರ ಕೊಲ್ಲೂರು ಮೂಕಾಂಬಿಕೆ, ಅದನ್ನು ಬಿಟ್ಟು ಆನಂತರ ನಮ್ಮ ತಿರುಮಲ, ತಿರುಪತಿ, ಅದರ ಜೊತೆಗೆ ನಮ್ಮ ಶ್ರೀಶೈಲ, ಇಲ್ಲಿ ಯಾಕಪ್ಪ ಈ ಪ್ರಮಾಣದಲ್ಲಿ ಇಲ್ಲ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗಿ ಕಾಣಲಿಕ್ಕತ್ತದೆ ಎಲ್ಲರಿಗೂ. ಯಾಕಂದರೆ ಅವು ಸಹಿತ ಅಷ್ಟು ಪವಿತ್ರವಾದಂಥದ್ದು, ಒಂದಕ್ಕೆ ಮೇಲು ಅನ್ನುವಂಥವು. ಶೈವರಿಗೆ ಶ್ರೀಶೈಲ, ಅದೇ ಕಾಲಕ್ಕೆ ವೀರಶೈವರಿಗೂ ಶ್ರೀಶೈಲ, ಅದರ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಈ ತಿರುಪತಿ ತಿಮ್ಮಪ್ಪ ವೈಷ್ಣವರಿಗೆ, ಇನ್ನುಳಿದವ್ರಿಗೆ, ಜೈನರಿಗೂ ಇರ್ಬೋದು, ಅಲ್ಲೇ ವಿಶೇಷವಾಗಿ ವೈಷ್ಣವರಿಗೆ, ಜೈನರು ಇನ್ನೊಂದು ಕಡೆ ಅವ್ರು ಸಲಹೆಗಳ ವೃತ್ತವನ್ನು ತಾವು ಮಾಡ್ಕೊಳ್ತಾ ಇರ್ತಾರೆ. ವ್ರತ ಮಾಡಿಕೊಂಡು ತಮ್ಮ ಜೀವನ ತಾವು ತ್ಯಾಗ ಮಾಡ್ತಾ ಇರ್ತಾರೆ. ಅದು ಭಾಳ ಅಪರೂಪದ ಘಟನೆಗಳವೆಲ್ಲ ನಾವು ಇಲ್ಲಿ ಈ ರೀತಿ ಆದಂಥವಲ್ಲ. 477 ಅಧ್ಯಾತ್ಸವಗಳು ಅನ್ನುವಂಥ ಮಾತನ್ನು ವಿ ಸುಗ್ರಪ್ಪನವರು ಹಿಂದೆ ತಮ್ಮ ವರದಿಯಲ್ಲಿ ಹೇಳ್ಕೊಂಡಿದ್ದಾರೆ. ಅವು ಎಲ್ಲ ತನಿಖೆ ಆಗ್ಬೇಕಾದ್ರೆ ಸಮಯ ತೊಗೊಳ್ತಿದ್ರಿ, ಅದು ಗಡಿಬಿಡಿಗೆ ಆಗೋದಿಲ್ಲ. ಇವತ್ತು ಸದ್ಯ ಆಗಬೇಕಂತಾರೆ ಅಲ್ಲ, ಆಗ್ಯದಲ್ಲೇ. ಆದರೆ ಈ ಘಟನೆಗಳಿಗೆ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಹೆಣ್ಣುಮಕ್ಕಳ ಅತ್ಯಾಚಾರ ಆಗಿದಾವೆ, ಅದು ಮೇಲೆ ಚರ್ಚೆ ಮಾಡ್ತಾಯಿದ್ದೀವಿ ನಾವು. ಯಾಕಂದ್ರೆ ಮರಿಬಾರದು, ಇದನ್ನು ಬಿಟ್ಟು ಕೊಡಬಾರ್ದು ಅಂತೇಳಿ. ಈಗಾಗಲೇ ನಮ್ಮ ಮಹಿಳಾ ಮನೆಗಳು ಅವರ ನಿಯೋಗದವರು ಹೋಗಿ ಮುಖ್ಯಮಂತ್ರಿಗಳು ಗೆರಾವ್ ಹಾಕಿ ದಯವಿಟ್ಟು ಇದು ಪೂರ್ತಿಯಾಗಿ ನಮ್ಮ ಹೆಣ್ಣುಮಕ್ಕಳೇ ಆದಂಥ ಅನ್ಯಾಯ, ಸೌಜನ್ಯವ್ರದ್ದಾಗಿರ್ಬೋದು, ವೇದವಲ್ಲಿಯವ್ರದ್ದಾಗಿರ್ಬೋದು, ಪದ್ಮಲತಾ ಅವ್ರದ್ದಾಗಿರ್ಬೋದು, ಅದೇ ಕಾಲಕ್ಕೆ ಯಮುನಾ ಅವ್ರದ್ದಾಗಿರ್ಬೋದು, ನಾರಾಯಣದಾಗಿರ್ಬೋದು, ಇನ್ನೂ ಮನೆಗೆ ಎಷ್ಟೋ ಜನರ ಜೀವಗಳಲ್ಲಿ ಹೋಗಿದ್ದಾವೆ. ಅವುಗಳ ಬಗ್ಗೆ ತನಿಖೆ ಆಗಬೇಕು, ಸತ್ಯ ಹೊರಗೆ ಬರಬೇಕು ಅನ್ನುವಂಥ ಒಂದು ಮಾತುಗಳನ್ನು ಇವತ್ತು ವಾದ ಮಾಡೋದನ್ನು. ಜೊತೆಗೆ ಇವು 477 ಜೊತೆಗೆ ಇವು ಎಲ್ಲದ್ರ ಬಗ್ಗೆ ರೆಕಾರ್ಡ್ ಸರಿಯಾಗಿಲ್ಲ. ಅಲ್ಲಿ ಪಂಚಾಯತ್ಗಳಿಗೆ ಸಿಗಬೇಕಾಗಿತ್ತು ಇವೆಲ್ಲ ರೆಕಾರ್ಡ್ಗಳು. ಅಲ್ಲಿ ಸಾವಾದಂಥ ಜನರ ರೆಕಾರ್ಡ್ಗಳು ನಮ್ಮ ಪೊಲೀಸ್ ಠಾಣೆಗಳು ಸಿಗಬೇಕಾಗಿತ್ತು. ಅದು ಸರಿಯಾದ ಇನ್ಫಾರ್ಮೇಷನ್ ಸಿಗ್ತಾರೋ ಇಲ್ಲಲ್ಲೇ. ಒಂದೇ ಹೆಸರಿನ 10 ವ್ಯಕ್ತಿಗಳ ಸತ್ತರು ಅನ್ನುವಂಥದ್ದು, ಅಥವಾ ಅವ್ರು ಯಾರು ಅಂತ ಗೊತ್ತಿಲ್ಲ ಅನ್ನುವಂಥದ್ದು ಮತ್ತೇನು ನೋಡಿದಾಗ ಸಹಜವಾಗಿ ಮನುಷ್ಯನಿಗೆ ಸಂಶಯಗಳು ಬರ್ತಾವೆ. ಇಂಥ ಒಂದು ಧರ್ಮಸ್ಥಳದಲ್ಲ ಇದು ಗಡಿಬಿಡಿ ಏನಿಲ್ಲ. ನೀವು ಇದ್ದಂಥವರು ಸಮಾಧಾನಲೇ ನೀವು ಶೋಧನೆ ಮಾಡಿರಿ, ಶೋಧನೆ ಮಾಡಿ ಸತ್ಯವನ್ನು ಹೊರಗೆ ಹಾಕಿರಿ. ಸತ್ಯ ಶೋಧನೆ ಆಗಿರಿ ಅನ್ನೋದು ಸರ್ಕಾರ